ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ರೈಸಿಗೆ ಇಟ್ಟಿದ್ದೀನಿ ಪಾಪುಗೆ. ಅವಳಿಗೆ ಒಂದೂವರೆ ಟೈಮಿಗೆ ಅಂದರೆ ನಾನು ಊಟ ಮಾಡಿಸ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಕುಕ್ಕರ್ ಇಟ್ಟಿದ್ದೀನಿ ಆ್ಯಂಡ್ ಅನ್ನಕ್ಕೆ ಅಂತ. ಆ್ಯಂಡ್ ಅವಳನ್ನ ಸ್ವಲ್ಪ ಮೇಲೆ ಕರ್ಕೊಂಡು ಹೋಗ್ಬರೋಣ, ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಕಂಟಿನ್ಯೂ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟಿಗೆ ಚೀಸ್ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಚೀಸ್ ಚಪಾತಿ ನನಗೆ ಜಾಸ್ತಿ ಇಷ್ಟ ಆಗುತ್ತೆ, ಸೊ ಅವಾಗವಾಗ ಮಾಡ್ತಾ ಇರ್ತೀನಿ. ಸೊ ನಿಮ್ಮನೇಲಿ ನೀವು ಟ್ರೈ ಮಾಡಿ, ಮಕ್ಕಳಿದ್ರೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಅವಳ ಮೇಲೆ ಆಟಕ್ಕೆ ಕರ್ಕೊಂಡೋಗಿರ್ತೀನಲ್ಲ, ಅಲ್ಲಿ ಆಟಾಡೋಕ್ಕೆ ಬಿಟ್ಬಿಡ್ತೀನಿ. ಅವ್ಳು ಚೆನ್ನಾಗಿ ಓಡಾಡಿಕೊಂಡು ಆಟ ಆಡಿಕೊಂಡು ಕೆಳಗೆ ಕರ್ಕೊಂಬರೋದು. ಆ್ಯಂಡ್ ಅವಳಿಗೆ ಸ್ಪೇಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರಪ್ಪ ಮಧ್ಯಾಹ್ನ ಊಟಕ್ಕೆ ಬಂದಾಗ ನಾನು ಶೂಸ್ ಹಾಕೋತೀನಿ ಅಂತ ಹೇಳಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಹೊರಗಡೆ ಹೋಗೋದಿದೆ, ಅದಕ್ಕೋಸ್ಕರ ಊಟಕ್ಕೆಲ್ಲ ಮನೆಯಲ್ಲೇ ರೆಡಿ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನಪ್ಪ ಅಂತಂದರೆ ಅಡುಗೆ ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇವತ್ತು ನಮ್ಮದು ಮನೆ ದೇವ್ರದ್ದು ಹಬ್ಬ ಇರೋದ್ರಿಂದ ತೇರಿದೆ, ಹುಣಸಿಕಟ್ಟಿ ಬಸವಣ್ಣನ ತೇರು. ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಮಾಡೋಣ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಸೊ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಹೊರಗಡೆ ಹೋಗ್ಬೇಕು. ರಸಮ್ ಮಾಡಿದ್ದೀನಿ, ಟೊಮಟೋದು, ಆ್ಯಂಡ್ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಫ್ಲ್ಯಾಶ್ ಆನ್ ಮಾಡಿದ್ದೀನಿ ನೋಡಿ, ಪಾಯಸ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ರಸಮ್ ಮಾಡಿದ್ದೀನಿ. ರೈಸ್ ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್, ಈ ರೀತಿ ನಮ್ಮ ಮನೆ ಅವಸ್ಥೆ ಆಗಿರುತ್ತೆ. ರಾತ್ರಿ ಅಷ್ಟೊತ್ತಿಗೆ ಇದನ್ನೆಲ್ಲ ಎತ್ತಿಡಬೇಕು. ಹೀಗೆ ಅಲ್ಲ, ಮಕ್ಕಳಿರೋ ಮನೆ ಅಂದರೆ ಹೀಗೆ ರಾತ್ರಿ ಆಗಿದ ತಕ್ಷಣ ಎಲ್ಲನೂ ಎತ್ತಿಟ್ಟು ಮಲಗೋದು, ಬೆಳಗ್ಗೆ ಎದ್ದು ಮತ್ತೆ ಇದೇ ರೀತಿ ಹರಡೋದು. ಯಾಕೋ ಗೊತ್ತಿಲ್ಲ, ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಗೋಬಿ ಕ್ರೇವಿಂಗ್ಸ್ ಆಗಿತ್ತು, ಅದಕ್ಕೆ ಆರ್ಡರ್ ಮಾಡಿದ್ದೆ. ಸೊ ಇವಾಗ ಪಾರ್ಸಲ್ನ ಇಸ್ಕೊಂಬರ್ಬೇಕು ಹೋಗಿ. ಐತಿ ಪಜೆ ಬಿಸಿ ಐತೆ, ಆಯ್ತು. ಸೊ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ, ಓಕೆನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.